ಬೆಳಗಿಂದ ಕಾಯ್ತಾ ಇದೀಯಾ? ಈ ಅದ್ಭುತ ಕಾರ್ಯಕ್ರಮದ ಉದ್ಘಾಟಕರಾಗಿ ಆಗಮಿಸಿದಂತಹ ಶ್ರೀ KR ರಮೇಶ್ ಅವರಿಗೆ ಪುಷ್ಪವನ್ನು ನೀಡಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕಾಗಿ ವಿನಂತಿಸಿಕೊಳ್ತೇನೆ. ಪದಾಧಿಕಾರಿಗಳು ಹಾಗೆ ಈ ಕಾರ್ಯಕ್ರಮದ ಅಧ್ಯಕ್ಷ ಈ ಕಾರ್ಯಕ್ರಮಕ್ಕೆ ಉಪಸ್ಥಿತರಾದಂತಹ ಶ್ರೀ ಮಾರುತಿ ನಿಂಗಪ್ಪ ಗವಾಡಿ ಅವರು ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗಗಳ ಜಾಗೃತ ಮತ್ತು ಉಸ್ತುವಾರಿ ಕೂಡ ಪುಷ್ಪವನ್ನು ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಿದ್ದೇನೆ. ಕೇಳಿಕೊಳ್ಳುತ್ತಿದ್ದಾರೆ. ಮತ್ತೋರ್ವ ಅತಿಥಿಗಳಾಗಿ ಆಗಮಿಸಿದಂತಹ ಮಂಜುರಾಜ್ GM ಅಧ್ಯಕ್ಷರು ಖಾಸಗಿ ಎದ್ದು ನಿಂತು ಸಂವಿಧಾನ ಪೀಠಿಕೆಯನ್ನು ಬೋಧನೆ ಮಾಡಬೇಕಾಗಿ ವಿನಂತಿ. ಸಂವಿಧಾನ ಪೀಠಿಕೆ ರಥವನ್ನು ಸಾರ್ವಭೌಮ ಸಮಾಜವಾದಿ ಜಾತ್ಯತೀತ ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ರೂಪಿಸುವುದಕ್ಕಾಗಿ ಭಾರತದ ಎಲ್ಲ ಪ್ರಜೆಗಳಿಗೆ ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು ವಿಚಾರ ಅಭಿವ್ಯಕ್ತಿ ನಂಬಿಕೆ ಧರ್ಮ ಮತ್ತು ಉಪಾಸನೆಯ ಸ್ವಾತಂತ್ರ್ಯವನ್ನು ಸ್ಥಾನಮಾನ ಮತ್ತು ಅವಕಾಶಗಳ
ದೊರೆಯುವಂತೆ ಮಾಡುವುದಕ್ಕಾಗಿ ವ್ಯಕ್ತಿ ಗೌರವ, ದೇಶದ ಏಕತೆ ಮತ್ತು ಸಮಗ್ರತೆಗಾಗಿ ಎಲ್ಲರಲ್ಲಿ ಭ್ರಾತೃತ್ವ ಭಾವನೆಯನ್ನು ಮೂಡಿಸುವುದಕ್ಕೆ ದೃಢ ಸಂಕಲ್ಪ ಮಾಡಿ ನಮ್ಮ ಸಂವಿಧಾನ ಸಭೆಯಲ್ಲಿ 1949ನೇ ಇಸ್ವಿಯ ನವೆಂಬರ್ ತಿಂಗಳು 26ನೇ ದಿನದಂದು ಈ ಸಂವಿಧಾನವನ್ನು ನಮಗೆ ನಾವೇ ಅರ್ಪಿಸಿಕೊಂಡು ಅಂಗೀಕರಿಸಿ ಶಾಸನವಾಗಿ ವಿಧಿಸಿಕೊಂಡಿದ್ದೇವೆ. ಜೈ ಭೀಮ್, ಜೈ ಜೈ ಭೀಮ್, ಜೈ ಭೀಮ್, ಜೈ ಜೈ ಭೀಮ್. ಎಲ್ಲರಿಗೂ ಧನ್ಯವಾದಗಳು. ಇಂದಿನ ಕಾರ್ಯಕ್ರಮಕ್ಕೆ ವೇದಿಕೆಯನ್ನು ಅಲಂಕರಿಸಿದ ಎಲ್ಲ ಪೂಜ್ಯ ಗುರುಗಳಿಗೂ ಹಾಗೂ ಹಿರಿಯರಿಗೂ, ನನ್ನ ಪ್ರೀತಿಯ ಬಂಧುಗಳಿಗೂ ನನ್ನ ಹೃದಯಪೂರ್ವಕ ನಮಸ್ಕಾರಗಳು. ಅಂಬೇಡ್ಕರ್ ಅಭಿಮಾನಿ ಸೇನೆ ಭೀಮಧ್ವನಿ ಸಂಘದವರು ಸತತವಾಗಿ 6 ವರ್ಷಗಳಿಂದ ನಮ್ಮಂತಹ ನೂರಾರು ವಿದ್ಯಾರ್ಥಿಗಳಿಗೆ ಸ್ಕೂಲ್ ಬ್ಯಾಗ್, ನೋಟ್ಬುಕ್ ಅನ್ನು ವಿತರಿಸುವುದೆಂದರೆ ಅದು ಸಾಮಾನ್ಯ ಮಾತಲ್ಲ. ಎಲ್ಲ ವಿದ್ಯಾರ್ಥಿಗಳು ತಂದೆ ತಾಯಿ ಕಷ್ಟವನ್ನು ಅರ್ಥ ಮಾಡಿಕೊಂಡು ಯಾವುದೇ ಮಾದಕ ವ್ಯಸನಗಳಿಗೆ ಬಲಿಯಾಗದೆ ಸತತ ಅಭ್ಯಾಸದ ಕಡೆಗೆ ಗಮನ ಹರಿಸಬೇಕೆಂದು ಈ ಸಭೆಯ ಮೂಲಕ ಎಲ್ಲ ವಿದ್ಯಾರ್ಥಿಗಳಿಗೂ ಕೇಳಿಕೊಳ್ಳುತ್ತಿದ್ದೇನೆ. ಹಾಗೂ ಈ ಸಂಘದವರು ನಮ್ಮ ಯುವ ಜನತೆಗೆ ಶಿಸ್ತು, ತಾಳ್ಮೆ, ಸಹನೆಯನ್ನು ಕಲಿಸಿಕೊಡುತ್ತಿದ್ದಾರೆ. ಯುವ ಜನತೆ ಹಾಗೂ ಸಾರ್ವಜನಿಕರಿಗಾಗಿ ಮುಂಬರುವ ದಿನಗಳಲ್ಲಿ ವಿವಿಧ ಯೋಜನೆಗೋಸ್ಕರ 10 ಗುಂಟೆ ಜಾಗವನ್ನು ಸಂಘದ ಹೆಸರಲ್ಲಿ ಮಂಜೂರು ಮಾಡಲು ನಗರಸಭೆ ಪೌರಾಯುಕ್ತರಿಗೆ 4 ವರ್ಷಗಳಿಂದ 10ಕ್ಕೂ ಅಧಿಕ ಮನವಿಗಳನ್ನು ಸಲ್ಲಿಸಲಾಗಿದೆ. ಸನ್ಮಾನ್ಯ ಶ್ರೀ ಆರ್.ವಿ. ದೇಶಪಾಂಡೆ ಸಾಹೇಬರು ಇದನ್ನು ವಿಶೇಷವಾದ ಪ್ರಕರಣ ಎಂದು ಪರಿಗಣಿಸಿ ಅಂಬೇಡ್ಕರ್ ಅಭಿಮಾನಿ ಸೇನೆ ಭೀಮಧ್ವನಿ ಸಂಘಕ್ಕೆ ನಮ್ಮ ಎಲ್ಲ ಯುವ ಜನತೆಯ ಪರವಾಗಿ ಹಾಗೂ ಸಾರ್ವಜನಿಕರ ಪರವಾಗಿ ಸದರಿ 10 ಗುಂಟೆ ಜಾಗವನ್ನು ಸಂಘದ ಹೆಸರಲ್ಲಿ ನೋಂದಾಯಿಸಿಕೊಡಬೇಕಾಗಿ ತಮ್ಮಲ್ಲಿ ಈ ಸಭೆಯ ಮೂಲಕ ನಮ್ಮ ಎಲ್ಲ ಯುವ ಜನತೆಯ ಪರವಾಗಿ ಹಾಗೂ ಸಾರ್ವಜನಿಕರ ಪರವಾಗಿ ಸದರಿ 10 ಗುಂಟೆ ಜಮೀನನ್ನು ಮಂಜೂರಿಸಬೇಕಾಗಿ ತಮ್ಮಲ್ಲಿ ಈ ಸಭೆಯ ಮೂಲಕ ಗೌರವಪೂರ್ವಕವಾಗಿ ವಿನಂತಿಸಿಕೊಳ್ಳುತ್ತಾ, ನನಗೆ ಮಾತನಾಡಲು ಅವಕಾಶ ಮಾಡಿಕೊಟ್ಟಂತ ಅಂಬೇಡ್ಕರ್ ಅಭಿಮಾನಿ ಸೇನೆ ಭೀಮಧ್ವನಿ ತಂಡದ ಸರ್ವ ಸದಸ್ಯರಿಗೂ ನಾನು ಹೃದಯಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಜೈ ಭೀಮ್, ಜೈ ಸಂವಿಧಾನ್. ಆತ್ಮೀಯ ಎಲ್ಲ ನನ್ನ ವಿದ್ಯಾರ್ಥಿ ಮಿತ್ರರೇ, ಪುಟಾಣಿ ಮಕ್ಕಳೇ, ಗೌರವಾನ್ವಿತ ಪಾಲಕರೇ, ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ನನ್ನ ಜೊತೆ ಆಸೀನರಾಗಿರ್ತಕ್ಕಂಥ ಈ ಕಾರ್ಯಕ್ರಮದ ರೂವಾರಿಗಳು, ಅಂಬೇಡ್ಕರ್ ಅಭಿಮಾನಿ ಸೇನೆ ಭೀಮಧ್ವನಿ ವತಿಯಿಂದ ಇವತ್ತು ಏನು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ, ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಕ್ಕಂತಹ ರವಿ ಮಾಳ್ಕರ್ರವರೇ, ಹಾಗೆ ಮಾರುತಿ ನಿಂಗಪ್ಪ ಗವಾಡಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗಗಳ ಜಾಗೃತ ಮತ್ತು ಉಸ್ತುವಾರಿ ಜಿಲ್ಲಾ ಸಮಿತಿ ಸದಸ್ಯರು, ಆತ್ಮೀಯ ಸ್ನೇಹಿತರೆ, ಮತ್ತೊಬ್ಬ ಧವಲ್ ಸಾಬ್ ಬಾಬಣ್ಣನ, ಹಾಗೆ ರಾಜ್ಯಾಧ್ಯಕ್ಷರು, ಶಿಕ್ಷಕೇತರ ಒಕ್ಕೂಟ ಸಿರ್ಸಿ ಸಹೋದರಿಯಾಗಿರ್ತಕ್ಕಂಥ ಶ್ರೀಮತಿ ಸುನೀತಾ ಎಸ್ ನಾಯ್ಕರವರೇ, ಹಾಗೆ ಮತ್ತೊಬ್ಬ ಯುವ ಮಿತ್ರರು ಸ್ನೇಹಿತರು ಆಗಿರ್ತಕ್ಕಂತಹ ರವಿ ನಾಯ್ಕರವರೇ, ಒಟ್ಟಾರೆ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಗೌರವಾನ್ವಿತ ಸ್ನೇಹಿತರೆ, ಮುಖ್ಯವಾಗಿ ಈ ವೇದಿಕೆ ಮೂಲಕ ತಮ್ಮಲ್ಲಿ ಒಂದು ಕೇಳಿಕೊಳ್ಳೋದೇನೆಂದರೆ,
ನಿಮ್ಮನ್ನು ಕಾಯಿಸಿ ತಡವಾಗಿ ಬಂದದಕ್ಕೆ ವೇದಿಕೆ ಮೂಲಕ ನಿಮ್ಮಲ್ಲಿ ಕ್ಷಮೆಯನ್ನು ಯಾಚಿಸ್ತೀನಿ. ಸತತವಾಗಿ 6 ವರ್ಷಗಳಿಂದ ರವಿ ಮತ್ತು ಅವರ ತಂಡದವರು ಏನು ಈ ಒಂದು ಕಾರ್ಯಕ್ರಮವನ್ನು ಆಚರಣೆ ಮಾಡ್ತಾ ಇದ್ದಾರೆ. ನಿಜವಾಗಲೂ ಸಹ ಇದೊಂದು ಅರ್ಥಪೂರ್ಣ ಕಾರ್ಯಕ್ರಮ. ಬೇಕಾದಷ್ಟು ಈ ಭಾಗದಲ್ಲಿ ಹಣವಂತರಿದ್ದಾರೆ. ಹಣ ಇದ್ದರೆ ಸಾಲದು, ಜೊತೆಗೆ ಮಾನವೀಯತೆಯ ಗುಣ ಇರಬೇಕು. ಆ ಮಾನವೀಯತೆಯ ಗುಣ ಇವತ್ತು ನಾವು ಬಡವರಾಗಿದ್ದರೂ ಸಹ ಇಲ್ಲಿ ನಾವು ಕಾಣ್ತಾ ಇದ್ದೀವಿ ಅದನ್ನು. ಯಾಕಂದರೆ ಪ್ರಪಂಚದಲ್ಲಿ ಎಲ್ಲದಕ್ಕಿಂತ ಮಿಗಿಲಾದ ದಾನ ಏನಾದರೂ ಇದ್ದರೆ ಅದು ವಿದ್ಯಾದಾನ. ಕೆಲವರು ಹೇಳ್ತಾರೆ ರಕ್ತದಾನ, ಅನ್ನದಾನ ಇವೆಲ್ಲ ಇರುತ್ತೆ ಹೋಗುತ್ತೆ. ಶಾಶ್ವತವಾಗಿ ನಮ್ಮ ಉಸಿರಿರೋ ತನಕ ನಮ್ಮ ಜೊತೆಯಲ್ಲಿ ಇರತಕ್ಕಂತಹ ಒಂದು ಅದ್ಭುತವಾದಂತಹ ವಸ್ತು ಯಾವುದಾದ್ರೂ ಇದ್ದರೆ ಶಿಕ್ಷಣ. ಅದಕ್ಕೆ ಡಾಕ್ಟರ್ BR ಅಂಬೇಡ್ಕರ್ ಅವರು ಹೇಳಿದ್ದಾರೆ, ನಿನ್ನ ದುಡಿಮೆ 1 ರೂಪಾಯಿ ಇದ್ದರೆ 50 ಪೈಸೆಯನ್ನು ನೀವು ನಿಮ್ಮ ಜೀವನಕ್ಕೆ ಉಪಯೋಗಿಸ್ಕೊಳ್ಳಿ. ಇನ್ನು 50 ಪೈಸೆನ ನೀವು ಜೋಪಾನವಾಗಿ ಪುಸ್ತಕ ಕೊಳ್ಳೋದ್ರಾಗೆ ನೀವು ಉಪಯೋಗಿಸಿ. ಯಾಕೆ ಈ ಮಾತನ್ನ ಹೇಳಿದ್ದಾರೆ ಅಂದರೆ, ಮನುಷ್ಯನಿಗೆ ಬದುಕನ್ನ ಕೊಟ್ಟುಕೊಡ್ತಕ್ಕಂತಹ ಶಕ್ತಿ, ಈ ಸಮಾಜವನ್ನು ನಡೆಸುವಂತಹ ಶಕ್ತಿ, ಈ ಸಮಾಜವ ತಪ್ಪನ್ನು ತಿದ್ದತಕ್ಕಂತಹ ಶಕ್ತಿ ಇರೋದು ವಿದ್ಯೆಗಂತ ಡಾಕ್ಟರ್ BR ಅಂಬೇಡ್ಕರ್ ಅವರಿಗೆ ಅರಿವಿತ್ತು. ಹಾಗಾಗಿ ಈ ಭಾರತ ದೇಶದಲ್ಲಿ ಯಾರಾದರೂ 35,000 ಪುಸ್ತಕಗಳನ್ನು ಓದಿರುವ ಮಹಾನ್ ವ್ಯಕ್ತಿ ಯಾರಾದರೂ ಇದ್ದರೆ ಮೊದಲನೇದಾಗಿ ಡಾಕ್ಟರ್ BR ಅಂಬೇಡ್ಕರ್ ಅವರು. ಇವತ್ತು ನಾವೆಲ್ಲ ಕೂತಿದ್ದೀವಿ, ನಾವು ಮೇಲೆ ಕೂತಿದ್ದೀವಿ. ಒಂದಾನೊಂದು ಕಾಲದಲ್ಲಿ ನಾವೆಲ್ಲ ಅಲ್ಲಿದ್ದವರೇ, ಇವತ್ತು ಇಲ್ಲಿಗೆ ಬಂದಿದ್ದೀವಿ. ಇವತ್ತು ನೀವು ಎಲ್ಲಿದ್ದೀರಾ, ನಾಳೆ ನೀವು ಇಲ್ಲಿಗೆ ಬರ್ತೀರಾ. ಇದಕ್ಕೆ ಮೂಲ ಕಾರಣ ಡಾಕ್ಟರ್ BR ಅಂಬೇಡ್ಕರ್ ಕೊಟ್ಟಂತಹ ಸಂವಿಧಾನ. ಜಗತ್ತಿನಲ್ಲಿ ಬಹಳ ಶ್ರೇಷ್ಠವಾದ ಸಂವಿಧಾನ ಎಲ್ಲಾದರೂ ಇದ್ರೆ ಅದು ಲಿಖಿತ ರೂಪದಲ್ಲಿ ನಮ್ಮ ಭಾರತ ದೇಶದಲ್ಲಿ ಅಂಬೇಡ್ಕರ್ ಕೊಟ್ಟಂತಹ ಶ್ರೇಷ್ಠವಾದ ಸಂವಿಧಾನ. ಎಲ್ಲ ಜಾತಿ ಧರ್ಮಗಳಿಗೂ ಸಮಾನತೆಯನ್ನು ಕೊಟ್ಟಿರ್ತಕ್ಕಂತಹ ಸಂವಿಧಾನ ಎಲ್ಲಾದರೂ ಈ ಜಗತ್ತಿನಲ್ಲಿ ಇದೆ ಅಂದರೆ ಅದು ಭಾರತ ದೇಶದಲ್ಲಿ. ಅದಕ್ಕೆ ಈ ಭಾರತ ದೇಶವನ್ನ ಇಡೀ ವಿಶ್ವ ನಮ್ಮತ್ತ ನೋಡುವಂತಹ ಒಂದು ಶಕ್ತಿ ನಮ್ಮ ಸಂವಿಧಾನಕ್ಕಿದೆ ಅಂತ ಹೇಳಿದ ಮೇಲೆ ಇವತ್ತು ನಾವು ಹೇಳ್ತೀವಿ, ನಾವು ಕ್ರೈಸ್ತರು, ನಾವು ನಮ್ಮದು ಗ್ರಂಥ ಬೈಬಲ್ಲು, ನಾವು ಹಿಂದೂಗಳು ನಮ್ಮ ಗ್ರಂಥ ಮಹಾಭಾರತ, ನಾವು ಮುಸ್ಲಿಮರು ನಮ್ಮ ಗ್ರಂಥ ಬೈಬಲ್ ಹೀಗೆ ಇರ್ಬೋದು. ಇವು ಎಲ್ಲದಕ್ಕಿಂತ ನಮ್ಮ ಬದುಕನ್ನ ಕಟ್ಟಿಕೊಡ್ತಕ್ಕಂಥ ಗ್ರಂಥ ಯಾವುದಾದ್ರೂ ಇದ್ರೆ ಅದು ಸಂವಿಧಾನ ಹೇಳಲಿಕ್ಕೆ ಅಂತ ಬಯಸ್ತೀನಿ ನಾನು. ಇಲ್ಲಂದ್ರೆ ಒಂದು ಯೋಚನೆ ಮಾಡಿ, ಇವತ್ತು ಒಂದು ಚಾ ಮಾರ್ತಕ್ಕಂತಹ ವ್ಯಕ್ತಿ ಇವತ್ತು ಈ ದೇಶವನ್ನ ಆಳ್ಲಿಕ್ಕೆ ಸಾಧ್ಯವಾಗ್ತಿರ್ಲಿಲ್ಲ. ಇವತ್ತು ಒಂದು ಬಡವ ಈ ರಾಜ್ಯದ ಅಧಿಕಾರಿಗಳನ್ನ ಪ್ರಶ್ನೆ ಮಾಡುವಂತಹ ಶಕ್ತಿ ನಮಗಿರಲಿಲ್ಲ. ಇಂತಹ ಅದ್ಭುತವಾದ ಶಕ್ತಿಯನ್ನ ಕೊಡ್ಲಿಕ್ಕೆ ಸಾಧ್ಯವಾಗಿದ್ದು ನಮ್ಮ ಸಂವಿಧಾನ, ಡಾಕ್ಟರ್ BR ಅಂಬೇಡ್ಕರ್ ಅವರು ಕೊಟ್ಟಂತ ಸಂವಿಧಾನ. ಯಾಕೆ ನಾ ಪದೇ ಪದೇ ಡಾಕ್ಟರ್ BR ಅಂಬೇಡ್ಕರ್ ಅವರನ್ನ ಹೇಳ್ತೀನಂದ್ರೆ, ಆ ಮಹಾನ್ ವ್ಯಕ್ತಿ 3ಕ್ಕೆ ಅವರು ಪ್ರಾಮುಖ್ಯತೆಯನ್ನು ಕೊಟ್ಟರು. ಒಂದು ವಿದ್ಯೆ, ಇನ್ನೊಂದು ಸಂಘಟನೆ, ಇನ್ನೊಂದು ಹೋರಾಟ. ಇವು 3 ನಮ್ಮ ಜೊತೆಗಿದ್ರೆ ನಾವು ಈ ಜಗತ್ತನ್ನ ಗೆಲ್ಲಬಹುದು ಅನ್ನೋದನ್ನ ತೋರಿಸ್ಕೊಟ್ಟಿದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಅವರ ಜೀವನದಲ್ಲಿ ಹಲವಾರು
ಹಲವಾರು ಅವಮಾನಗಳನ್ನು ಅನುಭವಿಸಿದ್ದಾರೆ, ಧೃತಿಗೆಡಲಿಲ್ಲ. ಈ ದೇಶಕ್ಕೆ ಏನಾದರೂ ಒಂದು ಕೊಡುಗೆಯನ್ನು ಕೊಡಬೇಕು, ಈ ದೇಶ ಈ ನನ್ನ ಬಡ ಜನಕ್ಕೆ ಏನಾದರೂ ಒಂದು ನ್ಯಾಯವನ್ನು ಕೊಡಬೇಕು, ಆ ನ್ಯಾಯವನ್ನು ಕೊಡಬೇಕಂದ್ರೆ ನಾನು ಏನು ಮಾಡಬೇಕಂತ ಮನದಟ್ಟು ಮಾಡಿ ನನ್ನ ವಿದ್ಯೆ, ನಾನು ಕಲ್ತಂಥ ವಿದ್ಯೆಯಿಂದ ಈ ದೇಶವನ್ನು ಕಟ್ಟಬಹುದು, ಈ ನನ್ನ ಬಡ ಜನಗಳಿಗೆ ನನ್ನ ಹಕ್ಕನ್ನು ಹೇಗೆ ಪಡಿಬೇಕನ್ನೋದನ್ನು ತೋರಿಸ್ಕೊಡ್ಬೋದು ಅಂತೇಳಿ ಪುಣ್ಯಾತ್ಮ ವಿದ್ಯೆಗೆ ಒತ್ತನ್ನು ಕೊಟ್ಟು ಪ್ರಾಮುಖ್ಯತೆಯನ್ನು ಕೊಟ್ಟು ಈ ದೇಶಕ್ಕೆ ಒಂದು ಅದ್ಭುತವಾದಂತಹ ಶಕ್ತಿಯನ್ನು ಕೊಟ್ಟರು. ವಿಶ್ವ ಕಂಡಂತಹ ಮಹಾನ್ ಪುರುಷ. ಒಂದು ಮೀಡಿಯಾ ಜನಸಂದರ್ಶನ ಮಾಡ್ತಾರೆ, ಸುಮಾರು 10 ಕೋಟಿ ಜನ ಸಂದರ್ಶನ ಮಾಡಿದಾಗ 10 ಕೋಟಿ ಜನದಲ್ಲಿ ವಿಶ್ವ ಕಂಡಂತಹ ಶ್ರೇಷ್ಠ ವ್ಯಕ್ತಿ ಯಾರಂತ ಪ್ರಶ್ನೆ ಮಾಡಿದಾಗ ಆ ಎಲ್ಲ ವ್ಯಕ್ತಿಗಳು ಕೊಟ್ಟಂತಹ ಉತ್ತರ ಒಂದೇ ಇತ್ತು, ವಿಶ್ವ ಕಂಡಂತಹ ಶ್ರೇಷ್ಠ ಮಾನವ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಂತ. ಅದಕ್ಕೆ ಅವ್ರನ್ನ ವಿಶ್ವ ಮಾನವ ಅಂತ ಕರೆಯೋದು. ವಿಶ್ವನೇ ಇವತ್ತು ಅವ್ರನ್ನ ನೆನೀತಾ ಇದೆ. ಎಷ್ಟೋ ಜನ ನಮ್ಮ ಸಂವಿಧಾನವನ್ನ ಇವತ್ತು ಅವರು ಅಳವಡಿಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ಇದೆಲ್ಲ ಪಡೆದಿದ್ದು ಹೇಗೆ? ವಿದ್ಯೆಯಿಂದ. ಅದಕ್ಕೆ ಮಕ್ಕಳೇ, ತಮ್ಮಲ್ಲಿ ಈ ವೇದಿಕೆ ಮೂಲಕ ಕೇಳಿಕೊಳ್ಳೋದೇನೆಂದರೆ, ಮುಂದಿನ ಈ ದೇಶವನ್ನು ಆಳುವಂತಹ ಸತ್ಪ್ರಜೆಗಳು ನೀವು. ಅದಕ್ಕಾಗಿ ನಿಮ್ಮ ಜೀವನದಲ್ಲಿ ಬಹಳ ಮುಖ್ಯ ವಿದ್ಯೆ. ಆ ವಿದ್ಯೆಗೆ ಒತ್ತನ್ನು ಕೊಡಿ. ಇಲ್ಲಿ ಬಂದಿರತಕ್ಕಂಥ ತಾಯಿಯಂದರಿಗೆ ನಾನು ಹಲವಾರು ವೇದಿಕೆ ಮೇಲೆ ಹೇಳ್ತೀನಿ, ನಿಮ್ಮ ಮಕ್ಕಳಿಗಾಗಿ ಆಸ್ತಿಯನ್ನು ಮಾಡಬೇಡಿ. ನಿಮ್ಮ ಮಕ್ಕಳೇ ನಿಮಗೆ ಆಸ್ತಿ ಅಂತೇಳಿ ಅವರಿಗೆ ಒಂದು ವಿದ್ಯೆಯನ್ನು ಕೊಡಿ. ಆ ವಿದ್ಯೆಗಿಂತ ದೊಡ್ಡ ಆಸ್ತಿ ಯಾವುದೂ ಇಲ್ಲ. ಹಾಗಾಗಿ ಶಿಕ್ಷಣಕ್ಕೆ ಒತ್ತನ್ನು ಕೊಡಿ, ಶಿಕ್ಷಣಕ್ಕೆ ಪ್ರಾಮುಖ್ಯತೆಯನ್ನು ಕೊಡಿ. ಇಲ್ಲಿ ಮೇಲೆ ಕುಳಿತಿರ್ತಕ್ಕಂಥ ಎಲ್ಲ ನನ್ನ ಗೌರವಾನ್ವಿತ ನಾಯಕರು ತಾವು ಏನಿದ್ದೀರಾ, ಹಾಗಾಗಿ ಇವತ್ತು ನೀವು ಮಾಡಿರ್ತಕ್ಕಂತಹ ಈ ಸೇವೆ ಏನಿದೆ ನಿಜವಾಗಲೂ ಸಹ ಪವಿತ್ರ ಸೇವೆ. ಭಗವಂತ ಎಲ್ರಿಗೂ ಇಂತಹ ಸೇವೆಯನ್ನು ಮಾಡತಕ್ಕಂಥ ಅವಕಾಶವನ್ನು ಕೊಡಲಿ. ಬಂದಿರತಕ್ಕಂಥ ಪಾಪ ತಾಯಂದರು ಇವತ್ತು ಬಹಳಷ್ಟು ಕಾದಿದ್ದೀರಾ. ಅದಕ್ಕಾಗಿ ಮತ್ತೆ ಕಾಯಿಸ್ಲಿಕ್ಕೆ ಇಷ್ಟ ಇಲ್ಲ. ಭಾಳಷ್ಟು ಮಾತಾಡದಿದ್ದರೂ ಸಹ ಸಮಯದ ಅಭಾವ ಮತ್ತು ನಾನೇ ತಡವಾಗಿ ಬರೋದ್ರಿಂದ ಮತ್ತೊಮ್ಮೆ ತಮ್ಮಲ್ಲಿ ನನ್ನ ಕ್ಷಮೆಯನ್ನು ಯಾಚಿಸ್ತಾ ನನ್ನ ಮಾತಿಗೆ ವಿರಾಮವನ್ನು ಕೊಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೊಮ್ಮೆ ಈ ವೇದಿಕೆಯಿಂದ ಒಂದು ಮನವಿಯನ್ನು ಸಹ ಮಾಡಿದ್ದಾರೆ. ಏನ ಮನವಿ ಅಂದರೆ, ಈ ಭಾಗದಲ್ಲಿ ಒಂದು ಗ್ರಂಥಾಲಯ ಆಗಬೇಕು. ಆ ಗ್ರಂಥಾಲಯಕ್ಕೆ ತಮ್ಮದು ಏನಾದರೂ ಒಂದು ಕೊಡುಗೆ ನೀಡಬೇಕಂತ ಹೇಳಿದ್ದಾರೆ. ಖಂಡಿತವಾಗಲೂ ಹೇಳ್ತೀನಿ, ನಾನು ಮೊದಲನೇ ಆದ್ಯತೆ ಕೊಡೋದು ಶಿಕ್ಷಣಕ್ಕೆ, ಎರಡನೇದು ಆರೋಗ್ಯಕ್ಕೆ, ಮೂರನೇದು ಬಿಡಿ ಸಣ್ಣ ಪುಟ್ಟ ಬೇಕಾದಷ್ಟು ಇರ್ತವೆ ಅವು. ಮೊದಲು ಎರಡು ಇವು ಫಸ್ಟ್ ನೋಡಿಕೊಂಡ್ರೆ ಇನ್ನೆಲ್ಲ ಸರೋಗುತ್ತೆ. ಆದ್ರಿಂದ ಈಗ ರವೀಣ್ಣರು ಏನು ಈ ಭಾಗದಲ್ಲಿ ಗ್ರಂಥಾಲಯವನ್ನು ಮಾಡಬೇಕಂತ ಅವರ ಕನಸಿದೆ, ಆ ಕನಸು ನನಸಾಗಲಿ. ನಾವೆಲ್ಲ ಕೈ ಜೋಡಿಸ್ತೀವಿ. ಈ ವೇದಿಕೆ ಮೂಲಕ ಮತ್ತೊಮ್ಮೆ ನಾನು ಹೇಳ್ತೀನಿ, ನನ್ನಿಂದ ನಿಮಗೆ ಏನು ಅವಶ್ಯಕತೆ ಇದೆ ಅದಕ್ಕೆ ಖಂಡಿತ ನಾನು ಮಾಡಿಕೊಡ್ತೀನಿ. ಮೊದಲು ನಿಮ್ಗೆ ಏನು ಅವಶ್ಯಕತೆ ಇದೆ ಅಂತ ನನಗೆ ತಿಳಿಸಿ, ಅರ್ಥ ಆಯ್ತಾ? ಅದಕ್ಕೆ ನಾನು ನೆರವಾಗ್ತೀನಿ. ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ಸದಾ ಯಾವಾಗಲೂ ಹೀಗೆ ಇರಲಿ, ನಗ್ನಗ್ತಾ ಇರಲಿ, ಸುಖಿಯಾಗಿರಲಿ. ಮಕ್ಕಳಿಗೆ ವಿದ್ಯೆ ಕೊಡುವುದರ ಮೂಲಕ ಭವ್ಯ ಭಾರತವನ್ನು ನಾವೆಲ್ಲರೂ ಸಹ ಒಟ್ಟಾಗಿ ಕಟ್ಟೋಣ. ಮಕ್ಕಳ ಕನಸನ್ನು ನನಸನ್ನಾಗಿ ಮಾಡೋಣ. ವಿದ್ಯೆಗೆ ಪ್ರಾಮುಖ್ಯತೆಯನ್ನು ಕೊಡೋಣ. ಜೈ ಹಿಂದ್, ಜೈ ಭೀಮ್, ಜೈ ಕರ್ನಾಟಕ. ಸ್ಥಳೀಯ ಗಾಂಧಿನಗರದ ವಾರ್ಡ್ ನಂಬರ್ 2ರಲ್ಲಿ ಅಂಬೇಡ್ಕರ್ ಅಭಿಮಾನಿ ಸೇನೆ ಭೀಮಧ್ವನಿ ಸಂಘದ 6ನೇ ವರ್ಷದ ಸವಿ ನೆನಪಿಗಾಗಿ ಅರ್ಹ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ
ಉಚಿತ ಸ್ಕೂಲ್ ಬ್ಯಾಗ್ ಹಾಗೂ ನೋಟ್ಬುಕ್ ವಿತರಣಾ ಕಾರ್ಯಕ್ರಮ ಮತ್ತು ಸಾಂಸ್ಕೃತಿಕ ವೈಭವವು ಅತ್ಯಂತ ಯಶಸ್ವಿಯಾಗಿ ಜರುಗಿತು. ಕಾರ್ಯಕ್ರಮದ ಪ್ರಮುಖ ಹಂತಗಳು 1.197 ವಿದ್ಯಾರ್ಥಿಗಳಿಗೆ ವಿದ್ಯಾದಾನ. ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಸಮಾಜಮುಖಿ ಕಾರ್ಯದ ಭಾಗವಾಗಿ ಗಾಂಧಿನಗರದ ಸದರಿ ಸ್ಥಳದಲ್ಲಿ ಒಟ್ಟು 197 ಅರ್ಹ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಸ್ಕೂಲ್ ಬ್ಯಾಗ್ ಹಾಗೂ ನೋಟ್ಬುಕ್ಗಳನ್ನು ವಿತರಿಸಲಾಯಿತು. ಕಾರ್ಯಕ್ರಮದ ಉದ್ಘಾಟಕರಾದ ದಾನ ಚಿಂತಾಮಣಿ ಎಂದೇ ಖ್ಯಾತರಾದ ಪ್ರಮುಖ ನಾಯಕ ಶ್ರೀ ಕೆ.ಆರ್. ರಮೇಶಣ್ಣ ಅವರು ತಮ್ಮ ಅಭಯ ಹಸ್ತದಿಂದ ಈ ಶೈಕ್ಷಣಿಕ ಸಾಮಗ್ರಿಗಳನ್ನು ಮಕ್ಕಳಿಗೆ ವಿತರಿಸಿ ಶುಭ ಹಾರೈಸಿದರು. ಸ್ವಂತ ಖರ್ಚಿನಲ್ಲೇ ಡಿಜಿಟಲ್ ಗ್ರಂಥಾಲಯ ಭರವಸೆ. ಇದೇ ಸಂದರ್ಭದಲ್ಲಿ ಮಾತನಾಡಿದ ಶ್ರೀ ಕೆ.ಆರ್. ರಮೇಶ್ ಅವರು, ಭೀಮಧ್ವನಿ ಸಂಘದವರು ಸಾಂಕೇತಿಕವಾಗಿ ಧ್ವಜಸ್ತಂಭವನ್ನು ಪ್ರತಿಷ್ಠಾಪನೆ ಮಾಡಿರುವ ಈ ಜಾಗವನ್ನು ಕ್ಷೇತ್ರದ ಶಾಸಕರಾದ ಸನ್ಮಾನ್ಯ ಶ್ರೀ ಆರ್.ವಿ. ದೇಶಪಾಂಡೆ ಸಾಹೇಬರ ಜೊತೆ ಚರ್ಚಿಸಿ ಇದೊಂದು ವಿಶೇಷ ಪ್ರಕರಣ ಎಂದು ಪರಿಗಣಿಸಿ ಸಂಘದ ಹೆಸರಲ್ಲಿ ಅನುಮೋದನೆ ಮಾಡಿಸಿಕೊಡಲು ಶ್ರಮಿಸುತ್ತೇನೆ. ಅಷ್ಟೇ ಅಲ್ಲದೆ ಮಂಜೂರಾದ ಈ ಜಾಗದಲ್ಲಿಯೇ ನನ್ನ ಸ್ವಂತ ಖರ್ಚಿನಿಂದ ಒಂದು ಸುಸಜ್ಜಿತ ಡಿಜಿಟಲ್ ಗ್ರಂಥಾಲಯ ಸ್ಥಾಪಿಸಿಕೊಡುತ್ತೇನೆ ಎಂದು ಭರವಸೆ ನೀಡಿದರು. 10 ಗುಂಟೆ ಜಾಗಕ್ಕಾಗಿ ಶಾಸಕರಿಗೆ ಸಾರ್ವಜನಿಕ ವಿನಂತಿ. ಕಾರ್ಯಕ್ರಮದಲ್ಲಿ ಎಲ್ಲರ ಗಮನ ಸೆಳೆದ ಕುಮಾರಿ ಹರ್ಷಿತಾ ಅವರು ಮಾತನಾಡಿ, ಪ್ರತಿ ವರ್ಷ ಇಷ್ಟೊಂದು ಮಕ್ಕಳಿಗೆ ಶೈಕ್ಷಣಿಕ ಸಾಮಗ್ರಿ ನೀಡುವುದು ಸಾಮಾನ್ಯದ ಮಾತಲ್ಲ. ಈ ಸಂಘಟನೆಯ ಕಾರ್ಯಕ್ರಮವಾಗಿ ಡಿಜಿಟಲ್ ಲೈಬ್ರರಿ, ಸಮುದಾಯ ಭವನ ಹಾಗೂ ತುರ್ತು ಪರಿಸ್ಥಿತಿಯ ಗಂಜಿ ಕೇಂದ್ರ ಸ್ಥಾಪಿಸಲು ಕನಿಷ್ಠ 10 ಗುಂಟೆ ಜಾಗ ಮಂಜೂರು ಮಾಡಬೇಕು. ಈ ಸ್ಥಳದ ಮಾರುಕಟ್ಟೆ ದರವನ್ನು ಭರಿಸಲು ಯುವಜನತೆ ಹಾಗೂ ಸಾರ್ವಜನಿಕರು ಸಿದ್ಧರಿದ್ದೇವೆ. ಶಾಸಕರಾದ ಶ್ರೀ ಆರ್.ವಿ. ದೇಶಪಾಂಡೆಯವರು ಇದಕ್ಕೆ ಸ್ಪಂದಿಸಬೇಕು ಎಂದು ಈ ಕಾರ್ಯಕ್ರಮದ ಮೂಲಕ ಗೌರವಪೂರ್ವಕ ವಿನಂತಿ ಮಾಡಿಕೊಂಡಿದ್ದರು. ಜಿಲ್ಲಾಧಿಕಾರಿಗಳಿಗೆ ವಿಶೇಷ ಮನವಿ. ಮಾರುತಿ ಗವಾಡಿ, SC/ST ದೌರ್ಜನ್ಯ ತಡೆ ಸಮಿತಿ ಜಿಲ್ಲಾ ಸದಸ್ಯರಾದ ಶ್ರೀ ಮಾರುತಿ ಗವಾಡಿ ಅವರು ಮಾತನಾಡಿ, ಕಾನೂನಾತ್ಮಕವಾಗಿ ನೋಂದಣಿಯಾಗಿ ಇಂತಹ ಸಮಾಜಮುಖಿ ಕೆಲಸ ಮಾಡುತ್ತಿರುವ ಸಂಸ್ಥೆಗೆ 10 ಗುಂಟೆ ಜಾಗ ಮಂಜೂರು ಮಾಡಲು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ವಿಶೇಷ ಮನವಿ ಸಲ್ಲಿಸಿ ಜಾಗವನ್ನು ಸಂಘದ ಹೆಸರಲ್ಲಿ ನಮೂದಿಸಿಕೊಡಲು ವೈಯಕ್ತಿಕವಾಗಿ ಗಮನ ಹರಿಸುತ್ತೇನೆ ಎಂದರು. ಗಣ್ಯರ ಉಪಸ್ಥಿತಿ ಮತ್ತು ಹಾರೈಕೆ ಸಂವಿಧಾನ ಪೀಠಿಕೆ. ಕಾರ್ಯಕ್ರಮದ ಆರಂಭದಲ್ಲಿ ಕುಮಾರಿ ಧನುಶ್ರೀ ಅವರು ಎಲ್ಲರಿಗೂ ಸಂವಿಧಾನ ಪೀಠಿಕೆಯನ್ನು ಬೋಧಿಸಿದರು. ದಾವಲ್ಸಾಬ್ ಬಾಬಣ್ಣನವರು ಗಾಂಧಿನಗರದ ಸಮಾಜ ಚಿಂತಕರು ಪಾಲ್ಗೊಂಡು ಎಲ್ಲ ದಾನಿಗಳಿಂದ ವಿದ್ಯಾದಾನವೇ ಶ್ರೇಷ್ಠ ದಾನ ಎಂದು ನುಡಿದರು. ಶ್ರೀಮತಿ ಸುನೀತಾ ಎಸ್ ನಾಯಕ್ ರಾಜ್ಯಾಧ್ಯಕ್ಷರು, ಕರ ಖಾಸಗಿ ಶಾಲಾ ಶಿಕ್ಷಕೇತರ ಒಕ್ಕೂಟ ಶಿರ್ಸಿ. ಇಂತಹ ಸಮಾಜಮುಖಿ ಸಂಘಟನೆಯ ಬೆನ್ನಿಗೆ ನಾವು